ಕಲಬುರಗಿಯಲ್ಲಿ ವಿವಿಧೆಡೆ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಚಿಮ್ಮನಚೋಡದಲ್ಲಿ ಹೆದ್ದಾರಿ ಮೇಲೆ ಮರಗಳು ಬಿದ್ದಿದೆ. ಕಲಬುರಗಿಯ ಚಿಂಚೋಳಿ ರಸ್ತೆ ನಡುವೆ ಸಂಚಾರ ವ್ಯತ್ಯಯ ಆಗಿದೆ. ಗಡಿಲಿಂಗದಹಳ್ಳಿ ಗ್ರಾಮದಲ್ಲಿ ಸಿಡಿಲಿಗೆ ಆಕಳು ಬಲಿಯಾಗಿರುವಂತಹ ಘಟನೆ ಕೂಡ ನಡೆದಿದೆ. ಕಲಬುರಗಿಯಲ್ಲಿ ವಿವಿಧ ಕಡೆ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಇದರಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಚಿಮ್ಮನಚೋಡದಲ್ಲಿ ಹೆದ್ದಾರಿ ಮೇಲೆ ಮರಗಳು ಬಿದ್ದಿದ್ದಾವೆ. ಕಲಬುರಗಿ ಹಾಗೆ ಚಿಂಚೋಳಿ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇಲ್ಲಿ ಮರಗಳು ಬಿದ್ದಿರುವಂತಹ ಕಾರಣದಿಂದಾಗಿ ಸಂಚಾರ ವ್ಯತ್ಯಯ ಆಗಿದೆ. ಮಳೆಯ ಹೊಡೆತಕ್ಕೆ ಮುರಿದು ಬಿದ್ದ ಮನೆ ಬಾಗಿಲು, ತುಂಡಾಗಿ ಬಿದ್ದ ವಿದ್ಯುತ್ ವೈರ್ ಹಾಗೆ ವಿದ್ಯುತ್ ಕಟ್ ಆಗಿದೆ. ಹಲವಾರು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕವೇ ಕಟ್ಟಾಗಿದೆ. ಗಮನಿಸ್ತಾ ಇದ್ದೀವಿ ರಸ್ತೆ ಮಧ್ಯದಲ್ಲಿ ಬಿದ್ದಿರುವಂತಹ ಮರಗಳು. ಇದನ್ನ ತೆರವು ಮಾಡೋದಕ್ಕೆ ಸ್ಥಳೀಯರು ಅಲ್ಲಿ ಪರದಾಡ್ತಾ ಇರುವಂಥದ್ದು. ಇನ್ನು ವಾಹನ ಸವಾರರು ಕೂಡ ಪರದಾಡ್ತಾ ಇದ್ದಾರೆ. ಸ್ಥಳೀಯರೇ ನಿಂತ್ಕೊಂಡು ಮರಗಳನ್ನ ತೆರವು ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಬಿರುಗಾಳಿ ಸಹಿತ ಸುರಿದಂತ ಭಾರೀ ಮಳೆಯಿಂದಾಗಿ ಈ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಚಿಮ್ಮನಚೋಡದಲ್ಲಿ ಹೆದ್ದಾರಿ ಮೇಲೆ ಮರಗಳು ಬಿದ್ದಿದ್ದಾವೆ. ಇದರಿಂದಾಗಿ ಕಲಬುರಗಿಯಿಂದ ಚಿಂಚೋಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯ ಮಾರ್ಗ ಮಧ್ಯೆ ವ್ಯತ್ಯಯವಾಗಿರುವಂಥದ್ದು, ಸಂಚಾರ ವ್ಯತ್ಯಯವಾಗಿದೆ. ಗಡಿಲಿಂಗದಹಳ್ಳಿ ಗ್ರಾಮದಲ್ಲಿ ಸಿಡಿಲಿಗೆ ಆಕಳು ಬಲಿಯಾಗಿರುವಂತಹ ಘಟನೆ ಮತ್ತೊಂದು ಕಡೆ ನಡೆದಿದೆ. ಜಮೀನಲ್ಲಿ ಮೇವು ತಿಂತಾ ಇದ್ದಂತಹ ವೇಳೆ ಸಿಡಿಲು ಬಡಿದು ಹಸು ಸಾವನ್ನಪ್ಪಿದೆ. ಇನ್ನು ಮಳೆಯ ಹೊಡೆತಕ್ಕೆ ಮನೆಯ ಬಾಗಿಲೇ ಮುರಿದು ಬಿದ್ದಿದೆ. ಗಮನಿಸ್ತಾ ಇದ್ದೀವಲ್ಲ, ಇದು ಮನೆಯ ಬಾಗಿಲು ಮುರಿದು ಬಿದ್ದಿರುವಂಥದ್ದು. ಒಂದು ಕಡೆ ರಸ್ತೆ ಮಧ್ಯದಲ್ಲಿ ಮರಗಳು ಬಿದ್ದಿರುವಂತಹ ದೃಶ್ಯಾವಳಿಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಿಡಿಲಿಗೆ ಹಸು ಬಲಿಯಾಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಜೊತೆಗೆ ಮನೆಯ ಬಾಗಿಲೇ ಮುರಿದು ಬಿದ್ದಿದೆ. ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿದ್ದಾವೆ. ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿರುವಂಥದ್ದು. ಈ ಕಾರಣದಿಂದಾಗಿ ಹಲವಾರು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕವೇ ಕಟ್ ಆಗಿದೆ.